ನನ್ನ ಒಡೆಯನು ರಕ್ಷಕನು ವಿಮೋಚಕನ ಅತಿ ಬೇಗನೆ ಬರಲಿರೋ ಮೊದಲಿಗನಾದಂಥ ಯೇಸು ಕ್ರಿಸ್ತನ ಆಮೇಲೆ ಕೂಡಿ ಬಂದ ಪ್ರತಿಯೊಬ್ಬರು ಕೂಡ ನಾನು ತಿಳಿಸ್ತಾ ಇದ್ದೀನಿ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯನ ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ನೇರವಾಗಿ ಈ ಸಮಯದಲ್ಲಿ ನಾವು ದೇವರ ವಾಕ್ಯದ ಕಡೆಗೆ ಹೋಗೋಣ. ಹೋದುವಾರ ನಾವು ಅಮ್ಮನವ್ರ ಮನೆಯಲ್ಲಿ ಪ್ರಾರ್ಥನೆ ಕೂಟ ಇತ್ತು. ವಾಕ್ಯ ಏನಾಗಿತ್ತು, ಯಾರೋ ನೆನಪು ಮಾಡ್ತೀರಿ? ಯಾವ ವಿಷಯದ ಕುರಿತಾಗಿ ಪರಿಶುದ್ಧಾತ್ಮ ದೇವರು ನಮ್ಮ ಸಂಗಡ ಮಾತಾಡಿದ್ರು? ಯಾವ ವಿಷಯಕ್ಕೆ ರೀ? ಮರ್ತು ಬಿಟ್ರಿ ಎಲ್ಲರೂ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯವನ್ನು ನಾವು ಮರಿಬಾರ್ದು. ದೇವರ ವಾಕ್ಯವನ್ನು ನಾವು ಮರಿಬಾರ್ದು. ಹಲ್ಲೆಲೂಯಾ. ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ದೇವರ ವಾಕ್ಯ ನಾವು ಎಷ್ಟು ಜ್ಞಾಪಕದಲ್ಲಿ ಇಟ್ಕೊಳ್ತೀವೋ ಅಷ್ಟು ರೀತಿಯಲ್ಲಿ ನಾವು ಏನಾಗ್ತೀವಿ ರೀ, ಸೈತಾನನನ್ನು ಎದುರಿಸಲಿಕ್ಕೆ ದೇವರು ನಮಗೆ ಬಲವನ್ನು, ಶಕ್ತಿಯನ್ನು ಒದಗಿಸಿಕೊಡ್ತಾರೆ. ಹಲ್ಲೆಲೂಯಾ. ವಾಕ್ಯ ಉಳ್ಳಂಥವರೇ ಜಯಿಸೋದಕ್ಕೆ ಸಾಧ್ಯ ಆಗುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸಮಯ ನೇರವಾಗಿ ನಾವು ದೇವರ ವಾಕ್ಯದ ಕಡೆಗೆ ಹೋಗೋಣ. ಮೊದಲನೇ ಪೂರ್ವಕಾಲ ವೃತ್ತಾಂತ ಪುಸ್ತಕ, ಹಲ್ಲೆಲೂಯಾ, 5ನೇ ಅಧ್ಯಾಯ 25ನೇ ವಚನ ಓದ್ತೀನಿ ಕೇಳ್ರಿ. ಅವರು ತಮ್ಮ ಪಿತೃಗಳ ದೇವರಿಗೆ ದ್ರೋಹಿಗಳಾಗಿ ಆತನು ತಮ್ಮ ಮುಂದೆಯೇ ಸಂಹರಿಸಿದ ಆ ದೇಶ ನಿವಾಸಿಗಳ ದೇವರುಗಳನ್ನು ಹಿಂಬಾಲಿಸಿದರು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇವತ್ತಿನ ದಿವಸ ಧ್ಯಾನದ ಅಂಶ ಏನಂತಂದರೆ, ದೇವರನ್ನು ನಾವು ತಿಳಿದುಕೊಂಡು ಸೃಷ್ಟಿಕರ್ತನಾದಂಥ ದೇವರನ್ನು ನಾವು ಹಿಂಬಾಲಿಸಿ ನಡಿಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇವತ್ತಿನ ದಿವಸ ಅನೇಕರು ನಾವು ಏನು ಮಾಡ್ತೀವಿ ಅಂತಂದರೆ, ಇವತ್ತಿನ ದಿವಸ ಕೆಲವೊಂದು ಪಕ್ಷಗಳು ಲೋಕದಲ್ಲಿದ್ದಾವೆ. ಆ ಲೋಕದಲ್ಲಿರ್ತಕ್ಕಂಥ ಪಕ್ಷಗಳಿಗೆ ಕೆಲವೊಂದು ಚಿಹ್ನೆಗಳಿದ್ದಾವೆ. ಆ ಚಿಹ್ನೆಗಳು ಹಿಡ್ಕೊಂಡು ಹೋದಾಗ ನಾವು ಆ ಪಕ್ಷದವರು ಎಂಬುದಾಗಿ ಏನು ಮಾಡ್ತಾರೆ, ಗುರುತು ಹಿಡಿತಾರೆ. ಇಲ್ಲಪ್ಪ ಇವರು ಈ ಪಕ್ಷದವರು, ಕಾಂಗ್ರೆಸ್ನವರು, BJPಯವರು, JDSನವರು, ಇನ್ನೊಂದು ಮುನ್ನೊಂದು ಮತ್ತೊಂದು, ಆ ಚಿಹ್ನೆಗಳ ಮೂಲಕವಾಗಿ ಅವರನ್ನು ಹಿಂಬಾಲಿಸಿ ನಡೆಯುವಂಥವ್ರು, ಅವರ ತತ್ವಗಳನ್ನು ಹಿಂಬಾಲಿಸಿ ನಡೆಯುವಂಥವರು ಎಂಬುದಾಗಿ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಸೃಷ್ಟಿಕರ್ತನಾದಂಥ ದೇವರನ್ನು ಆರಾಧನೆ ಮಾಡುವಂಥ ಮಗನು ಮಗಳಾಗಿರುವಂಥ ನೀನು ಆತನನ್ನು ಹಿಂಬಾಲಿಸಿ ನಡಿಬೇಕಾದ್ರೆ ಆತನು ಒಂದು ಮಾದರಿಯನ್ನು, ಮಾರ್ಗವನ್ನು, ಒಂದು ಹೆಜ್ಜೆಯ ಜಾಡನ್ನು ಬಿಟ್ಟು ಹೋಗಿದ್ದಾನೆ. ಅದರಲ್ಲಿಯೇ ನೀನು ನಡೆಯುವಂಥ ಮಗನಾಗಬೇಕು. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಓದಂಥ ವೇದ ಭಾಗದಲ್ಲಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ದೇವರು ಇಸ್ರಾಯೇಲ್ಯರನ್ನು ತನ್ನ ಮಕ್ಕಳನ್ನಾಗಿ ಆತನು ಆರಿಸಿಕೊಂಡು ಅಬ್ರಾಹ್ಮನ ಮೂಲಕವಾಗಿ ದೊಡ್ಡ ಸಂತಾನವನ್ನು ಆತನು ಎಬ್ಬಿಸಿದಂಥ ಸಮಯದಲ್ಲಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಜನರು ದೇವರನ್ನು ಬಿಟ್ಟು ಮನುಷ್ಯರು ಮಾಡಿದ ದೇವರುಗಳನ್ನು ಅವರು ಹಿಂಬಾಲಿಸಿ ನಡೆದರಂತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕಣ್ಣು ಕೊಟ್ಟಂಥ ದೇವರು ಯಾರು? ಕಿವಿಯನ್ನು ಕೊಟ್ಟಂಥ ದೇವರು ಯಾರು? ಮನುಷ್ಯನ ರೂಪ ಆಕಾರವನ್ನು ಕೊಟ್ಟಂಥ ದೇವರು ಯಾರು? ಭೂಮಿಯನ್ನು, ಆಕಾಶವನ್ನು, ಸೂರ್ಯ ಚಂದ್ರ ನಕ್ಷತ್ರಗಳನ್ನು ಉಂಟು ಮಾಡಿದಂಥ ದೇವರು ಯಾರು? ಈ ಒಂದು ಎಲ್ಲ ಲೋಕಗಳಿಗೆ ಅಧಿಪತಿಯಾದಂಥ ಆತನು, ಚಕ್ರವರ್ತಿಯಾದಂಥ ಆತನು, ಸರ್ವಾಧಿಕಾರಿಯಾದಂಥ ಆತನು, ಸರ್ವಾಧಿಪತ್ಯ ಉಳ್ಳಂಥ ದೇವರು ಯಾರು ಎಂಬುದಾಗಿ ಅವರು ಗ್ರಹಿಸಿಕೊಂಡಿದ್ದಾಗಲೂ ಕೂಡ ಈ ಲೋಕದ ಕೆಲವೊಂದು ಮಾಯೆ, ಈ ಲೋಕದ ಕೆಲವೊಂದು ಆಲೋಚನೆಗಳು, ಈ ಲೋಕದ ಕೆಲವೊಂದು ಸೈತಾನನ್ನು ತಂದು ಹಾಕುವಂಥ ಕೆಲವೊಂದು ವಿಚಾರಗಳು ಅವರನ್ನು ದೇವರಿಂದ ಏನು ಮಾಡ್ತಾ ಇದ್ದಾವೆ, ದೂರಕ್ಕೆ ನಡೆಸ್ತಾ ಇದ್ದಾವೆ. ದೇವರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಸಹೋದರ ಸಹೋದರಿಯೇ, ಇವತ್ತಿನ ದಿವಸ ಸೃಷ್ಟಿಕರ್ತನಾದ ದೇವರು ಯಾರೆಂಬುದಾಗಿ ನೀನು ತಿಳಿದುಕೊಂಡಾದ ಮೇಲೆ ನೀನು ಆತನನ್ನು ಹಿಂಬಾಲಿಸಿ ನಡಿಬೇಕು. ಹಲ್ಲೆಲೂಯಾ. ಆತನಿನ ಜೀವಿತದಲ್ಲಿ ಮಾಡಿದಂಥ ಮೇಲುಗಳನ್ನು, ಆತನಿನ ಜೀವಿತದಲ್ಲಿ ಮಾಡಿರ್ತಕ್ಕಂಥ ಉಪಕಾರಗಳನ್ನು, ಆತನಿನ ಜೀವಿತದಲ್ಲಿ ಕೈ ಹಿಡಿದು ನಡೆಸಿರ್ತಕ್ಕಂಥ ಗಳಿಗೆಯನ್ನು, ಆತನಿನ ಜೀವಿತದಲ್ಲಿ ಮಾಡಿರ್ತಕ್ಕಂಥ ಆಶ್ಚರ್ಯ ಕಾರ್ಯಗಳನ್ನು ನೆನಪು ಮಾಡಿಕೊಂಡು ವಿಧೇಯತೆಯನ್ನು, ವಿನಯತೆಯನ್ನು ತೋರಿಸಿದಂಥ ವ್ಯಕ್ತಿಯಾಗಿ ನೀನು ನಿನ್ನ ಜೀವಮಾನವೆಲ್ಲ ದೇವರಿಗೆ ನಡೆಯುವಂಥ ವ್ಯಕ್ತಿಯಾಗಬೇಕು. ಆದರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ, ಅವರು ತಮ್ಮ ಪಿತೃಗಳ ದೇವರಿಗೆ ದ್ರೋಹಿಗಳಾದರು ಅಂತ ಹೇಳುತ್ತೆ ವಾಕ್ಯ. ಏನಾದ್ರಂತೆ? ದ್ರೋಹ ಮಾಡಿದಂಥವರಾದ ತಮ್ಮ ಪಿತೃಗಳು, ತಾವು ಪಿತೃಗಳು ಆರಾಧನೆ ಮಾಡಿದಂಥ ದೇವರನ್ನ ಅವ್ರು ಏನು ಮಾಡಿದ್ರು? ಮರೆತೇ ಬಿಟ್ರು. ದೇವರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಈ ಒಂದು ರಾತ್ರಿಯ ವೇಳೆಯಲ್ಲಿ, ಜಾವದಲ್ಲಿ ಸಹೋದರ ಸಹೋದರಿಯೇ ಏನಂತ ಹೇಳಂತಂದ್ರೆ, ಆ ದೇವರನ್ನು ನಾವು ಹಿಂಬಾಲಿಸಿ ನಡೆಯುವಂಥವ್ರು ಆಗಿದ್ದೀವ. ಅಲ್ಲಿರ್ತಕ್ಕಂಥ ಜನರು ಹಿಂಬಾಲಿಸಿ ನಡಿಲಾರದೆ ಅವರು ನರಕ ಪಾತ್ರರಾದರು, ಹಿಂಬಾಲಿಸಿ ನಡಿಲಾರದೆ ಅವರು ಭಯಂಕರವಾದಂಥ ಶಾಪಕ್ಕೆ ಪಾತ್ರರಾದರು, ಹಿಂಬಾಲಿಸಿ ನಡಿಲಾರದೆ ಅವರು ಕೈ ಬಿಡಲ್ಪಟ್ಟರು,
ದೇವರ ಕರುಣೆಯನ್ನು, ಕನಿಕರವನ್ನು ಅವರು ಸಂಪೂರ್ಣವಾಗಿ ಮರೆತು ಬಿಟ್ಟರು. ಕೂಳು ಕೊಟ್ಟಂಥ ದೇವರು ಯಾರೆಂಬುದಾಗಿ ತಿಳಿಯಲಾರದಂಥ ಸ್ಥಿತಿಗೆ ಹೋಗ್ಬಿಟ್ರು. ಮಳೆ ಕೊಟ್ಟಂಥ ದೇವರು ಯಾರೆಂಬುದಾಗಿ ಗ್ರಹಿಸಲಾರದಂಥ ಸ್ಥಿತಿಗೆ ಹೋಗ್ಬಿಟ್ರು. ಸತ್ಯ ದೇವರು ಯಾರೆಂಬುದಾಗಿ ತಿಳಿಯಲಾರದೆ ಪುನಃ ಅಸತ್ಯದ ಕಡೆಗೆ ಅವರು ಹೋದಂಥವರಾದ್ರೆ ಪ್ರೇರ. ಅದಕ್ಕಾಗಿ ದೇವರು ಇವತ್ತಿನ ದಿವಸ ನಮ್ಮ ಸಂಗಡ ಮಾತಾಡ್ತಾ ಇದ್ದಾರೆ, ಎಚ್ಚರಿಸ್ತಾ ಇದ್ದಾರೆ, ಆತನನ್ನು ನಾವು ಹಿಂಬಾಲಿಸಿ ನಡೆಯುವಂಥವರಾಗೋಣ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಒಬ್ಬ ವ್ಯಕ್ತಿ ಇದ್ದಾನೆ, ಒಬ್ಬ ರಾಜನಿದ್ದಾನೆ. 2ನೇ ಪೂರ್ವಕಾಲ ವೃತ್ತಾಂತ ಪುಸ್ತಕದಲ್ಲಿ ಆತನ ಕುರಿತಾಗಿ ಈ ರೀತಿಯಾಗಿ ಹೇಳುತ್ತೆ, ಆತನ ಹೆಸರು ಯೋಷೀಯನ್ ಎಂಬುದಾಗಿ. ಯೋಷೀಯನು ಒಂದು ದೊಡ್ಡದಾಗಿರ್ತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥ ಕಾರ್ಯವನ್ನು ತನ್ನ ಜೀವಿತದಲ್ಲಿ ಆತನು ಮಾಡ್ತಾನೆ. ಆ ಕಾರ್ಯ ಏನಂತಂದರೆ, ಇಸ್ರಾಯೇಲರಿಗೆ ಸೇರಿದ 34ನೇದು 33 ಮತ್ತು 33ನೇ ವಚನದವರೆಗೆ ನಾವು ಓದಿಕೊಳ್ಳೋಣ. ಕೊನೆಯ ವಚನ, ಯೋಷೀಯನು ಇಸ್ರಾಯೇಲಿಗೆ ಸೇರಿದ ಎಲ್ಲ ಪ್ರಾಂತಗಳೊಳಗಿನ ಅಸಹ್ಯ ಮೂರ್ತಿಗಳನ್ನು ತೆಗೆದುಹಾಕಿಸಿ ಇಸ್ರಾಯೇಲರಲ್ಲಿ ಉಳಿದಿರುವವರು ತಮ್ಮ ದೇವರಾದ ಯೆಹೋವನನ್ನೇ ಸೇವಿಸುವಂತೆ ಮಾಡಿದನು ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ನಮ್ಮ ಜೀವಿತದಲ್ಲಿ ಯಾವುದು ಇವತ್ತಿನ ದಿವಸ ಅಸಹ್ಯವಾದಂಥ ಕಾರ್ಯಗಳು ತಾಂಡವಾಡ್ತಾ ಇದ್ದಾವೆ, ಯಾವುದು ಒಂದು ವಿಗ್ರಹಾರಾಧನೆಯೋಪಾದಿಯಲ್ಲಿ ನಮ್ಮ ಜೀವಿತದಲ್ಲಿ ದೇವರಿಗೆ ಮತ್ತು ನಮಗೆ ಅಡ್ಡವಾದಂಥ ಸ್ಥಿತಿಯಲ್ಲಿ ಇದೆ, ಯಾವುದು ನಮ್ಮನ್ನು ದೇವರಿಂದ ಅಗಲಿಸ್ತಾ ಬರ್ತಾ ಇದೆ, ಯಾವ ಕಾರ್ಯ ನಮ್ಮನ್ನು ದೇವರಿಂದ ದೂರ ಮಾಡ್ತಾ ಬರ್ತಾ ಇದೆ, ಯಾವುದು ನಮ್ಮನ್ನು ದೇವರಿಂದ ಸಂಪೂರ್ಣವಾಗಿ ಬೇರೆ ಕಡೆಗೆ ನಡೆಸ್ತಾ ಇದೆ. ದೇವರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಈ ಯೋಷೀಯ ರಾಜನಂತೆ ಅಸಹ್ಯವಾಗಿರುವಂಥದ್ದೆಲ್ಲವನ್ನು ಏನು ಮಾಡಿದಂತೆ ತೆಗೆದು ಹಾಕಿದ. ಹಲ್ಲೆಲೂಯಾ. ಏನು ಮಾಡಿದ? ಅಸಹ್ಯವಾಗಿರುವಂಥದ್ದೆಲ್ಲ ತೆಗೆದು ಹಾಕಿದ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅರಸನಾಗಿರ್ತಕ್ಕಂಥ ಈ ಯೋಷಿಯನ್ನು ದೇವರ ಮಾರ್ಗದಲ್ಲಿ ಮೆಚ್ಚುಗೆಯಾಗಿ ನಡೆಯಬೇಕೆಂಬುದಾಗಿ ಸಂಪೂರ್ಣವಾಗಿ ಒಂದು ಪಣ ತೊಟ್ಟಿರ್ತಕ್ಕಂಥ ಈ ಯೋಷಿಯ ರಾಜನು ಆ ಒಂದು ಕಾರ್ಯವನ್ನು ಮಾಡಿದಾಗ ಆ ಜನರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಯೋಷಿಯನ ಜೀವಮಾನದಲ್ಲೆಲ್ಲ ಅವರು ತಮ್ಮ ಪಿತೃಗಳ ದೇವರಾದ ಯೆಹೋವನನ್ನು ಬಿಡದೆ ಹಿಂಬಾಲಿಸಿದರು. ಹಲ್ಲೆಲೂಯಾ. ಇವತ್ತಿನ ದಿವಸ ನಾವು ಅನೇಕರು ಏನಾಗ್ತೀವಿ, ದೇವದ್ರೋಹಿಗಳಾಗಿ ನಡೆಯುವಂಥ ಸ್ಥಿತಿಗೆ ಜಾರಿ ಹೋಗ್ಬಿಡ್ತೀವಿ. ಅದಕ್ಕಾಗಿ ದೇವರು ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ನೀವು ಅಸಹ್ಯವಾದದಂತಗಳು ಯಾವುದಿದ್ದಾವೆ, ದೇವರಿಗೆ ವಿರುದ್ಧವಾಗಿರ್ತಕ್ಕಂಥ ಕಾರ್ಯಗಳು ನಿನ್ನ ಜೀವಿತದಲ್ಲಿ ಯಾವುದಿದೆ, ಈ ಸಮಯದಲ್ಲಿ ಅವುಗಳನ್ನು ತೆಗೆದು ಹಾಕಿಕೊಳ್ಳಲಾರದೆ ಹೋದರೆ ನಿನ್ನ ಜೀವಿತದಲ್ಲಿ ನೀನೇನಾಗ್ತೀಯ, ಮತ್ತೆ ಪುನಃ ಈ ಲೋಕದ ಕಾರ್ಯಗಳನ್ನು ಮಾಡುವಂಥ ವ್ಯಕ್ತಿಯಾಗಿ ಕೈ ಬಿಡಲ್ಪಡುವಂಥ ಸ್ಥಿತಿಗೆ ನೀನು ಜಾರಿ ಹೋಗಿಬಿಡ್ತೆ ಪ್ರೇರ. ಆದರೆ ಯೋಷಿಯನ ಒಂದು ಆಲೋಚನೆ ಹೆಂಗಿತ್ತು ನೋಡ್ರಿ, ತನ್ನ ಜನರೆಲ್ಲರನ್ನು ಏನು ಮಾಡ್ತಾ ಇದ್ದಾನೆ ಆತ, ದೇವರ ಕಡೆಗೆ ನಡೆಸ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ತನ್ನ ಜನರೆಲ್ಲರನ್ನ, ತನ್ನ ಮಕ್ಕಳೆಲ್ಲರನ್ನ ಆತನ ಏನು ಮಾಡ್ತಾ ಇದ್ದಾನೆ, ದೇವರ ಕಡೆಗೆ ನಡೆಸ್ತಾ ಇದ್ದಾನೆ. ಸತ್ಯ ದೇವರ ಕಡೆಗೆ ನಡೆಸಿರುವಂಥದ್ದು ಮಾತ್ರವಲ್ಲ, ಆತನು ಏನು ಮಾಡ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಸತ್ಯವೇದ ಹೇಳ್ತಾ ಇದೆ ಪ್ರೇರ ಸ್ಪಷ್ಟವಾಗಿ, ಏನಂತ ಹೇಳಂತಂದರೆ, ಆ ಜನರು ತಪ್ಪಿ ಹೋಗಲಾರ್ದ ಹಾಗೆ, ಅಸಹ್ಯವಾದಂಥ ಕಾರ್ಯಗಳನ್ನು ಮಾಡಲಾರ್ದ ಹಾಗೆ ಅವರನ್ನು ಸತ್ಯ ಮಾರ್ಗದಲ್ಲಿ ಪ್ರೋತ್ಸಾಹಪಡಿಸಿ, ತನ್ನ ಜೀವ ಇರೋವರೆಗೂ ಕೂಡ ಯಾವ ವಿಷಯದಲ್ಲಿ ತಪ್ಪಿ ಆ ಜನರು ನಡೆಯಲಾರ್ದ ಹಾಗೆ ದೇವರನ್ನೇ ಬಿಡದೆ ಹಿಂಬಾಲಿಸುವ ಹಾಗೆ ಯೋಷಿಯನ್ನು ಮಾಡ್ತಾನೆ ಪ್ರೇರ. ಅದಕ್ಕಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಸತ್ಯವೇದ ಹೇಳ್ತಾ ಸ್ಪಷ್ಟವಾಗಿ, ಇವತ್ತು ನಾವು ನಮ್ಮ ಜೀವಿತಗಳು ಹೆಂಗಿದ್ದಾವೆ, ನಾವು ದೇವರನ್ನ ಹಿಂಬಾಲಿಸ್ತೀವಿ ಎಂಬುದಾಗಿ ನಾವು ಬಾಯಿ ಮಾತಿನಿಂದ ಹೇಳ್ತೀವಿ, ಆದರೆ ಬಾಯಿ ತುಟಿ ಮಾತ್ರ ನಮ್ದು ಒಪ್ಪಿಕೊಳ್ಳುತ್ತೆ, ನಮ್ಮ ಮನಸ್ಸು ಎಲ್ಲೋ ಇರುತ್ತೆ. ಹಲ್ಲೆಲೂಯಾ. ನಾವು ಅಂದ್ಕೊಳ್ತೀವಿಲ್ಲ, ದೇವರಿಗೆ ನಾವು ಭಕ್ತಿ ಮಾಡ್ತಾ ಇದ್ದೀವಿ ಅಂತೇಳಿ, ಆದರೆ ನಮ್ಮ ಭಕ್ತಿ ದೇವರನ್ನು ಮೆಚ್ಚಿಸುವಂಥ ಭಕ್ತಿಯಾಗಿದೆ, ಮನುಷ್ಯರನ್ನು ಮೆಚ್ಚಿಸುವಂಥ ಭಕ್ತಿಯಾಗಿದೆ. ನಮ್ಮ ಭಕ್ತಿ ದೇವರಿಗೆ ಭಯಪಡುವಂಥ ಭಕ್ತಿಯಾಗಿದೆಯಾ? ನಮ್ಮ ಭಕ್ತಿ ಕೇವಲ ನೋಡುವುದಕ್ಕೆ ಮಾತ್ರ ಒಳ್ಳೆಯ ಭಕ್ತಿವಂತನೆನ್ನುವಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ, ಡಾಂಬಿಕ ಭಕ್ತಿಯಾಗಿ ಇದೆಯಾ? ಸಹೋದರ ಸಹೋದರಿ, ಇವತ್ತಿನ ದಿವಸ ನಾವು ಸತ್ಯವನ್ನು ತಿಳಿದುಕೊಳ್ಳಬೇಕಾಗಿದೆ. ಆತನನ್ನು ನಾವು ಹಿಂಬಾಲಿಸಿ ನಡಿಬೇಕು. ಆತನನ್ನು ಹಿಂಬಾಲಿಸಿ ನಡೆಯಲಾರದೆ ಹೋದರೆ ಖಂಡಿತವಾಗಿ ಏನಾಗ್ತೀವಿ, ನಾವು ಕೈ ಬಿಡಲ್ಪಡ್ತೀವಿ. ನಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು, ನಮ್ಮೆಲ್ಲರಿಗೂ ಕೂಡ ಸ್ವರ್ಗವೇ ಬೇಕು, ನಮ್ಮೆಲ್ಲರಿಗೂ ಕೂಡ ದೇವರ ಸನ್ನಿಧಾನದಲ್ಲಿ ಇರಬೇಕು, ನಾವೆಲ್ಲರೂ ಕೂಡ ಎಲ್ಲ ರೀತಿಯಿಂದಲೂ ಉನ್ನತವಾದಂಥ ಸ್ಥಾನದಲ್ಲಿ ಇರಬೇಕಂತೇಳಿ ನಾವು ನೆನೆಸ್ತೀವಿ. ಆದರೆ ನಾವೇನು ಮಾಡ್ತೀವಿ, ದೇವರನ್ನು ಸರಿಯಾದ ರೀತಿಯಲ್ಲಿ ನಾವು ಹಿಂಬಾಲಿಸಿ ನಡೆಯೋದಕ್ಕೆ ಇಷ್ಟಪಡೋದಿಲ್ಲ ಪ್ರೇರ. ಆದರೆ ದೇವರು ಇವತ್ತಿನ ದಿವಸ ಮನ ಬಿಚ್ಚಿ ಮಾತಾಡ್ತಾ ಇದ್ದಾನೆ, ನೀನು ನನ್ನನ್ನು ಹಿಂಬಾಲಿಸಿ ನಡೆಯುವುದೇ ಆದರೆ ಎಂಬುದಾಗಿ. ಹಲ್ಲೆಲೂಯಾ. ದೇವರನ್ನು ಹಿಂಬಾಲಿಸಿ ನೀನು ನಡೆಯುವಾಗ ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರೇಯರ್. ನೋಡ್ರಿ, ಒಂದು ಸಾರಿ ಮತ್ತಾಯ ಬರೆಸುವ 4:27 ವಚನದಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ, ಏನಂತಂದರೆ, ಕೂಡಲೇ ಅವರು ದೋಣಿಯನ್ನು ತಮ್ಮ ತಂದೆಯನ್ನು ಬಿಟ್ಟು ಆತನನ್ನು ಹಿಂಬಾಲಿಸಿದರು ಎಂಬುದಾಗಿ. ಲೂಕನ ಬರೆಸುವ 5:11 ವಚನದಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ, ಅವರು ತಮ್ಮ ದೋಣಿಗಳನ್ನು ದಡಕ್ಕೆ ತಂದು ಎಲ್ಲವನ್ನ ಬಿಟ್ಟು ಆತನನ್ನು ಹಿಂಬಾಲಿಸಿದರು ಎಂಬುದಾಗಿ. ಇಲ್ಲಿ ಶಿಷ್ಯರು ಆಗುವುದಕ್ಕೆ ಸಮಯದಲ್ಲಿ ಯೇಸಪ್ಪ ಅವ್ರನ್ನ ಕರಿತಾ ಇದ್ದಾರೆ, ನೀವು ನನ್ನನ್ನು ಹಿಂಬಾಲಿಸ್ರಿ. ಆತನು ಕರೆದಾಗ ಅಲ್ಲಿರ್ತಕ್ಕಂಥ ನೋಡ್ತಾ ಇದೆ, ಪೇತ್ರ, ಯೋಹಾನ, ಅಂದ್ರೇಯ, ಯಾಕೋಬ ಇವ್ರಿಗೆ ಕರೆದಂಥ ಸಮಯದಲ್ಲಿ ಅವರೆಲ್ಲದನ್ನು ಬಿಟ್ಟು ಆತನನ್ನು ಏನು ಮಾಡಿದರು, ಹಿಂಬಾಲಿಸಿದರು. ಹಲ್ಲೆಲೂಯಾ. ಪ್ರೇಯರ್ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ ಪ್ರೇರೆ,
ಆತನನ್ನು ಹಿಂಬಾಲಿಸಿದಾಗ ಅವರು ಕಡಿಮೆ ಒಂದು ಸ್ಥಾನವಲ್ಲ, ಅವರು ಹೆಚ್ಚಿನ ಸ್ಥಾನವನ್ನು ಪಡ್ಕೊಂಡಂಥ ವ್ಯಕ್ತಿ. ಅವರು ಎಲ್ಲೋ ಹುಟ್ಟಿದಂಥವ್ರು, ಎಲ್ಲೋ ಇರ್ತಕ್ಕಂಥ ಅವ್ರ ಹೆಸರನ್ನು ಇವತ್ತಿನ ದಿವಸ ನಾವು ನೆನಪು ಮಾಡಿಕೊಳ್ತಾ ಇದ್ದೀವಿ. ಅಂದರೆ ಕಾರಣ ಏನಂತಂದರೆ ಅವರು ದೇವರನ್ನು ಹಿಂಬಾಲಿಸಿ ನಡೆದಿದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರವರ ಹೆಸರು ಚರಿತ್ರೆಯಲ್ಲಿ ಅಜರಾಮರವಾಗಿ ಇರಬೇಕಂತೇಳಿ ಆತನು ಏನು ಮಾಡಿದ್ದಾನೆ, ಇಷ್ಟಪಟ್ಟಿದ್ದಾನೆ ಪ್ರಿಯರು. ಅದಕ್ಕಾಗಿ ವಾಕ್ಯದಲ್ಲಿ ನಾವು ನೋಡ್ತಾ, ಅದಕ್ಕಾಗಿ ಸತ್ಯವೇದ ಹೇಳ್ತಾ ನಮ್ಮ ಸಂಗಡ ಮಾತಾಡ್ತಾ ಇದ್ದೀವಿ. ಸತ್ಯವೇದ ಏನಂತೇಳಿ ಅಂತಂದರೆ ನಾವು ಆತನನ್ನು ಹಿಂಬಾಲಿಸುವವರಾಗಬೇಕು. ಆ ಜನರು ಹಿಂಬಾಲಿಸಲಾರದೆ ಹೋದ ಕಾರಣಕ್ಕಾಗಿ ಅಡವಿ ಅರಣ್ಯದಲ್ಲಿ ಅವರು ನಾಶವಾಗಿ ಹೋದರು. ಆ ಜನರು ಹಿಂಬಾಲಿಸಲಾರದ ಕಾರಣಕ್ಕಾಗಿ ಬಲಹೀನವಾದಂಥ ಸ್ಥಿತಿಯ ಕಡೆಗೆ ರೋಗಗಳಲ್ಲಿ ಬಿದ್ದರು, ಬಾಧೆಗಳಲ್ಲಿ ಬಿದ್ದರು, ಅವಮಾನಕ್ಕೆ ಅವರು ಈಡಾದರು. ಕಾರಣ ಆತನನ್ನು ಹಿಂಬಾಲಿಸಲಾರದೆ ಅವರು ಹೋದರು ಪ್ರಿಯರು. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಸತ್ಯವೇದ ಹೇಳ್ತಾ ಇದ್ದೀವಿ ಸ್ಪಷ್ಟವಾಗಿ, ಇವತ್ತು ನಾವು ಆತನನ್ನು ಹಿಂಬಾಲಿಸಿ ನಡೆಯೋಣ. ಹಲ್ಲೆಲೂಯಾ. ಯೇಸು ಸ್ವಾಮಿ ಬಳಿಗೆ ಹಿಂಗೆ ಇಬ್ಬರು ಕುರುಡರು ಬಂದರು. ಕುರುಡರು ಬಂದಂಥ ಸಮಯದಲ್ಲಿ ಆತನ ಹಿಂಗೆ ಕೂಗ್ತಾ ಇದ್ದಾರೆ. ಏನೆಂಬುದಾಗಿ ಕೂಗ್ತಾ ಇದ್ದಾರೆ ಅಂತಂದರೆ, ಮತ್ತಾಯನ ಬರೆಸುವಾರ್ತೆ 20ನೇ ಅಧ್ಯಾಯದಲ್ಲಿ ಒಂದು ಸಾರಿ ನಾವು ನೋಡೋಣ. ಈ ಸಮಯದಲ್ಲಿ 31ನೇ ವಚನ. ಆ ಗುಂಪಿನವರು ಸುಮ್ಮನಿರಿ ಎಂದು ಅವರನ್ನು ಗದರಿಸಲು ಅವರು, ಸ್ವಾಮಿ ದಾವೀದ ಕುಮಾರನೇ, ನಮ್ಮನ್ನು ಕರುಣಿಸಿ ಎಂದು ಹೆಚ್ಚಾಗಿ ಕೂಗಿಕೊಂಡರು. ಆಗ ಯೇಸು ನಿಂತು ಅವರನ್ನು ಕರೆದು, ನಾನು ನಿಮಗೆ ಏನು ಮಾಡಬೇಕೆಂದು ಕೋರುತ್ತೀರಿ ಎಂದು ಕೇಳಲು ಅವರು, ನಮ್ಮ ಕಣ್ಣುಗಳು ತೆರೆಯಲ್ಪಡಬೇಕು ಸ್ವಾಮಿ ಅಂದರು. ಹಲ್ಲೆಲೂಯಾ. ಆಗ ಯೇಸು ಕನಿಕರಪಟ್ಟು ಅವರ ಕಣ್ಣುಗಳನ್ನು ಮುಟ್ಟಿದನು. ಕೂಡಲೇ ಅವರಿಗೆ ಕಣ್ಣು ಬಂದವು. ಅವರು ಆತನ ಹಿಂದೆ ಹೋದರು ಎಂಬುದೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಹುಟ್ಟು ಕುರುಡರಾಗಿರ್ತಕ್ಕಂಥ ಇಬ್ಬರು ಕುರುಡರು ಯೇಸು ಸ್ವಾಮಿಯ ಬಳಿಗೆ ಬಂದು ಅವರು ಯೇಸು ಸ್ವಾಮಿ ಈ ಸಮಯದಲ್ಲಿ ಹಿಂಗೆ ಹೋಗ್ತಾ ಇದ್ದಾನೆ ಎಂಬುದಾಗಿ ತಿಳಿದುಕೊಂಡು ಕೂಗುತ್ತಾ ಇದ್ದಾರೆ ಆತನನ್ನು, ದಾವೀದನ ಕುಮಾರನೇ, ನಮ್ಮನ್ನು ನೀನು ಕರುಣಿಸು ದೇವ, ನಾವು ಎಷ್ಟೆಲ್ಲ ಪಾಡುಗಳನ್ನು ಪಟ್ಟಿದ್ದೀವಿ, ಕಣ್ಣುಗಳು ಬರ್ತವೆ ಅಂತೇಳಿ ಏನೆಲ್ಲ ಕಾರ್ಯಗಳನ್ನು ಮಾಡಿದ್ದೀವಿ, ಯಾವುದೋ ಒಂದು ಶಾಪ ನಮ್ಮನ್ನು ಆಳ್ವಿಕೆ ಮಾಡಿ ಕಣ್ಣು ಕಾಣಲಾರದಂಥ ಸ್ಥಿತಿಗೆ ನಾವು ಜಾರಿ ಹೋಗಿದ್ದೇವೆ. ನಾವು ಎಲ್ಲಿ ನೋಡಿದರೂ ಕೂಡ ಕಣ್ಣು ತೆರೆದ್ರೆ ಕತ್ತಲೆ, ಕಣ್ಣು ಮುಚ್ಚಿದ್ರು ಕೂಡ ನಮಗೆ ಕತ್ತಲೆ ಇದೆ, ಅವಮಾನ ಇದೆ. ನಮ್ಮನ್ನು ಈ ಒಂದು ಸ್ಥಿತಿಯಿಂದ ಬಿಡುಗಡೆ ಮಾಡುವಂಥವರು ಯಾರು ಇಲ್ಲ ಸ್ವಾಮಿ ಎಂಬುದಾಗಿ ನೆನೆಸಿ ಯೇಸು ಸ್ವಾಮಿ ಆ ಒಂದು ಸ್ಥಳಕ್ಕೆ ಹೋಗುವಂಥ ಸಮಯದಲ್ಲಿ ಆತನನ್ನು ಕೂಗುತ್ತಾ ಇದ್ದಾರೆ. ಯಾಕಂದರೆ ಯೇಸು ಕ್ರಿಸ್ತನು ಹೇಳಿದ್ದಾನೆ ಏನಂತೇಳಿ, ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ ಎಂಬುದಾಗಿ. ಯೇಸು ಸ್ವಾಮಿ ಹೇಳಿದ್ದಾನೆ ಏನಂತೇಳಿ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ ಎಂಬುದಾಗಿ. ಯೇಸು ಸ್ವಾಮಿ ಹೇಳಿದ್ದೇನೆ ಏನೆಂಬುದಾಗಿ ಅಂದರೆ, ಜೀವ ಕೊಡುವ ರೊಟ್ಟಿ ನಾನೇ ಆಗಿದ್ದೇನೆ ಎಂಬುದಾಗಿ. ಯೇಸು ಸ್ವಾಮಿ ಹೇಳಿದ್ದಾರೆ ಏನಂತೇಳಿ ಅಂತಂದರೆ, ನಾನೇ ಪರಲೋಕದ ಬಾಗಿಲು ಆಗಿದ್ದೇನೆ ಎಂಬುದಾಗಿ. ಯೇಸು ಸ್ವಾಮಿ ಹೇಳಿದ್ದಾರೆ ನಾನೇ ಒಳ್ಳೆಯ ಕುರುಬನೇ ಆಗಿದ್ದೇನೆ ಎಂಬುದಾಗಿ. ಯೇಸು ಸ್ವಾಮಿ ಹೇಳಿದ್ದಾರೆ ಏನಂತ ಹೇಳಂತಂದರೆ, ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ ಆಗಿದ್ದೇನೆ ಎಂಬುದಾಗಿ. ಯೇಸು ಸ್ವಾಮಿ ಹೇಳಿದ್ದಾರೆ ಏನಂತ ಹೇಳಂತಂದರೆ, ನಾನೇ ಆಗಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೇಸ್. ಅದಕ್ಕಾಗಿ ಪ್ರಿಯರೇ, ಈ ಕುರುಡರು ಏನು ಮಾಡಿದ್ರಂತೆ, ಆತನ ಸ್ವರವನ್ನು, ಆತನು ಹೋಗುವಂಥ ಒಂದು ಸ್ಥಿತಿಯನ್ನು ಅವರು ಕಿವಿಯಾರೆ ಕಂಡು ಅಲ್ಲಿರುವಂಥವ್ರನ್ನ ವಿಚಾರಿಸಿ ಕೇಳಿದಾಗ ಯೇಸು ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ, ಪ್ರೇಸ್. ಆತನು ಮಾತ್ರ ನಮಗೆ ದಿಕ್ಕು ದೆಸೆ ಎಂಬುದಾಗಿ ಆತನನ್ನು ಕೂಗಿದಾಗ, ಯೇಸು ನಿಂತಾಗ ಇವರು ಆತನ ಬಳಿಗೆ, ಆತನು ಕರೆದುಕೊಂಡು ಬನ್ನಿರಿ ಎಂಬುದಾಗಿ ಹೇಳಿದಾಗ ಇವರು ಆತನ ಬಳಿಗೆ ಹೋದಾಗ, ನನ್ನಿಂದ ನಿಮಗೆ ಏನಾಗಬೇಕು. ಹಲ್ಲೆಲೂಯಾ, ಪ್ರೇಸ್. ಅವರು ಕುರುಡರು ಎಂಬುದಾಗಿ ದೇವ್ರಿಗೆ ಗೊತ್ತಿಲ್ವಾ? ಗೊತ್ತು. ಆದರೂ ದೇವರು ಕೇಳ್ತಾ ಇದ್ದಾನೆ ಏನಂತೇಳಿ, ಅವರಿಗೆ ಬೇಕಾಗಿರುವಂಥದ್ದನ್ನು ಅವರು ಹೇಳ್ಬೋದು. ಯಾಕಂದರೆ ಅವರಿಗೆ ಬಾಯಿಗಳಿದಾವೆ, ಕಿವಿಗಳಿದಾವೆ, ಎಲ್ಲದಾವೆ, ಕಣ್ಣು ಮಾತ್ರ ಅವರಿಗೆ ಇಲ್ಲ. ತಮಗೆ ಬೇಕಾಗಿರುವಂಥದ್ದನ್ನು ಅವರು ಹೇಳಿಕೊಳ್ತಾ ಇದ್ದಾರೆ ಪ್ರಿಯರೇ. ಕಾರಣ ಏನಂತಂದರೆ, ನಾವಾದರೂ ಕೂಡ ನಾವು ಚಿಕ್ಕವರಾಗಿರುವಾಗ ನಾವು ಅಮ್ಮ ಅಂತೇಳಿ ಊಟ ನೀಡು ಅಂತ ಹೇಳಿದ್ರೆ ಅಮ್ಮ ಊಟ ನೀಡ್ತಾಳೆ. ಹಲ್ಲೆಲೂಯಾ, ಪ್ರೈಸ್. ಅಡಗಕ್ಕೆ ಮುಂದೆ ಅಮ್ಮ ಏನೋ ಅನ್ನ ಪೆಟ್ಟದಂತೇಳಿ ತೆಲುಗಿನಾಗ ಒಂದು ಮಾತಿರುತ್ತೆ. ಹಲ್ಲೆಲೂಯಾ, ಕೇಳಾರದೆ ಯಾರು ಏನು ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಇಲ್ಲ ನೋಡ್ತಾ ಇದ್ದೀವಿ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದರೆ, ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಆತನ ಕೇಳಿದಾಗ, ನನ್ನಿಂದ ನಿಮಗೆ ಏನಾಗಬೇಕೆಂಬುದಾಗಿ ಕೇಳಿದಾಗ ನಮಗೆ ಕಣ್ಣುಗಳು ಬರಬೇಕು. ಕಣ್ಣುಗಳು ಎಲ್ಲೋ ಹೋಗ್ಬಿಟ್ಟಿದ್ದಾವೆ, ದೃಷ್ಟಿ ಇರಲಾರ್ದಂಥ ಸ್ಥಿತಿಗೆ ಅವರು ಜಾರಿ ಹೋಗಿದ್ದಾರೆ. ಆದರೆ ದೇವ್ರ ವಾಕ್ಯ ಹೇಳ್ತಾರೆ, ಸತ್ಯವೇದ ಹೇಳ್ತಾರೆ ಸ್ಪಷ್ಟವಾಗಿ ಏನಂತ ಹೇಳ್ರಿ ಪ್ರಿಯರೇ, ಇವತ್ತಿನ ದಿವಸ ಆ ಯೇಸು ಸ್ವಾಮಿ ಅವರ ಕಣ್ಣುಗಳನ್ನು ಮುಟ್ಟಿದಾಗ ಅವರಿಗೆ ಏನಾಯ್ತಂತೆ,
ಕಣ್ಣು ಕಂಡವು. ಕಣ್ಣು ಕಂಡಾಗ ಆ ಜನರು ಆತನನ್ನು ನೋಡಿದ್ರು. ಸೃಷ್ಟಿಕರ್ತನಾದಂಥ ದೇವರು ನರಾವತಾರಿಯಾಗಿ ಬಂದಿರತಕ್ಕಂಥ ಯೇಸು ಕ್ರಿಸ್ತನನ್ನು ನೋಡಿ ಅವರು ಹಂಗೆ ಇರಲಿಲ್ಲ, ಆತನನ್ನು ಹಿಂಬಾಲಿಸಿ ನಡೀತಾ ಇದ್ದಾರೆ, ಆತನ ಹಿಂದೆ ಹೋಗ್ತಾ ಇದ್ದಾರೆ. ಇವತ್ತಿನ ದಿವಸ ದೇವರು ಅದ್ಭುತ ಮಾಡಿದಾಗಲೂ ಕೂಡ ಅನೇಕರು ಏನು ಮಾಡ್ತಾರ್ರಿ, ಆತನ ಹಿಂದೆ ಹೋಗೋದಕ್ಕೆ ಇಷ್ಟಪಡೋದಿಲ್ಲ, ದೇವರಿಗೆ ಬಳಿಗೆ ಬರೋದಕ್ಕೆ ಇಷ್ಟಪಡೋದಿಲ್ಲ. ಆತನಿಗೆ ಮೆಚ್ಚುಗೆಯಾಗಿ ಜೀವಿಸಬೇಕು. ನನಗಾಗಿ ಪ್ರಾಣವನ್ನು ಕೊಟ್ಟಂಥ ದೇವರು, ನನ್ನ ಪಾಪವನ್ನು ತೊಳೆದಂಥ ದೇವರು, ನನಗಾಗಿ ಪುನಃ ಈ ಲೋಕಕ್ಕೆ ಬರುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದಂಥ ದೇವರು, ನನ್ನನ್ನು ಪುನಃ ಮೇಲಕ್ಕೆ ಕರೆದುಕೊಂಡು ಹೋಗ್ತೀನಿ, ನಮಗೆ ಒಳ್ಳೆಯ ಹೊಸ ಆಕಾಶ ಹೊಸ ಭೂಮಿಯನ್ನು ಕೊಡ್ತೀನಿ ಎಂಬುದಾಗಿ ಹೇಳಿದಂಥ ದೇವರನ್ನ ಹಿಂಬಾಲಿಸಿ ನಡೆಯೋದಕ್ಕೆ ಏನು ಮಾಡ್ತಾರೆ ಇವರು, ಇಷ್ಟಪಡೋದಿಲ್ಲ. ಕೆಲವರು ಹೇಳ್ತಾರೆ ನಾಯಾಗಿ ಹುಡ್ತಾರೆ, ನರಿಯಾಗಿ ಹುಡ್ತಾರೆ, ಅದಾಗಿ ಹುಡ್ತಾರೆ, ಇದಾಗಿ ಹುಡ್ತಾರೆ ಅಂತೇಳಿ. ಅದು ಹುಟ್ಟೋದನ್ನೇ ನೆನೆಸ್ಕೊಂಡ್ರೆ ಹೊರತಾಗಿ ನಮಗೆ ದೇವರು ಮಹಿಮೆ ಶರೀರವನ್ನು ಕೊಡ್ತಾನೆ. ಈ ದೇಹಗಳು ಏನಾಗ್ತವೆ, ಮಾರ್ಪಡ್ತವೆ. ಹೆಂಗೆ ಮಾರ್ಪಡ್ತವೆ? ಯೌವನ ದೇಹಗಳಾಗಿ ಮಾರ್ಪಡ್ತವೆ. ಎಂದಿಗೂ ಕೂಡ ವಯಸ್ಸಾಗಲಾರದ ದೇಹಗಳು, ನಿರ್ದೇಹಗಳು ಎಂಬುದಾಗಿ ನಾವು ಹೇಳ್ತೀವಿ, ನಿತ್ಯ ಜೀವದ ದೇಹಗಳು ಎಂಬುದಾಗಿ ನಾವು ಕರಿಬೋದು. ಅವುಗಳಿಗೆ ಮಹಿಮೆಯ ದೇಹಗಳು ಅಂತೇಳಿ ಅಂತಾರೆ. ಅಂದರೆ ಎಂದಿಗೂ ಕೂಡ ವಯಸ್ಸಾಗಲಾರದಂಥ ದೇಹಗಳನ್ನು ದೇವರು ಯಾರಿಗೆ ಕೊಡ್ತಾರೆ? ಆತನನ್ನು ನಂಬಿದಂಥ ಮಕ್ಕಳಿಗೆ. ಪ್ರೇರಲ್ಲಿ ನಾವು ನೋಡ್ತಾ ಇದ್ದೇವೆ, ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಏನಂತ ಹೇಳಂತಂದರೆ, ಆ ಶಿಷ್ಯರು ಆತನನ್ನು ಹಿಂಬಾಲಿಸಿದರು, ಎಲ್ಲವನ್ನ ಬಿಟ್ಟರು. ಅವರು ಮೊದಲು ಏನೆಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ರು, ಹಲ್ಲೆಲೂಯಾ, ಪ್ರೇಸ್ ಲಾರ್ಡ್, ಏನೆಲ್ಲ ಲೋಕದ ಆಲೋಚನೆಗಳ ಪ್ರಕಾರವಾಗಿ ಜೀವಿಸುವಂಥವ್ರಾಗಿದ್ರು, ಲೋಕ ಪದ್ಧತಿಗಳ ಪ್ರಕಾರವಾಗಿ ಜೀವಿಸುವಂಥವ್ರಾಗಿದ್ರು, ಅದೆಲ್ಲವನ್ನ ಬಿಟ್ಟು ಅವ್ರು ಏನು ಮಾಡ್ತಾ ಇದ್ದಾರೆ? ಯೇಸು ಸ್ವಾಮಿಯನ್ನೇ ಹಿಂಬಾಲಿಸಿ ನಡೀತಾ ಇದ್ದಾರೆ. ಅಬ್ರಹಾಮನನ್ನು ದೇವರು ಕರೆದಾಗ ಅಬ್ರಹಾಮನು ದೇವರನ್ನು ಏನು ಮಾಡಿದ? ದೇವರು ಹೇಳಿದ ಮಾತಿಗೆ ಕಿವಿಗೊಟ್ಟು ವಿನಯತೆಯನ್ನು ತೋರಿಸಿ ಆತನನ್ನು ಹಿಂಬಾಲಿಸಿ, ಆತನ ಆಜ್ಞೆಗೆ ಮಾತಿಗೆ ವಿಧೇಯತೆಯನ್ನು ತೋರಿಸಿ ಆತನನ್ನು ಹಿಂಬಾಲಿಸಿ ನಡೆದ ಪ್ರೇರೆ. ಹಲ್ಲೆಲೂಯಾ. ಪ್ರೇರೆ, ಇವತ್ತು ನಮಗೆಲ್ಲ ಸತ್ಯ ಗೊತ್ತಿದೆ, ದೇವರು ಯಾರೆಂಬುದಾಗಿ ಗೊತ್ತಿದೆ, ನಾವು ಯಾವ ರೀತಿಯಾಗಿ ನಡಿಬೇಕಂತೇಳಿ ದೇವರು ಕನ್ನಡ ನಮ್ಮ ಭಾಷೆಯಲ್ಲೇ ಮಾತಾಡಿ ತಿಳಿಸ್ತಾ ಇದ್ದಾರೆ. ಆದರೂ ಕೂಡ ನಾವೇನಾಗ್ತಾ ಇದ್ದೇವೆ? ದಾರಿ ತಪ್ಪುತ್ತಾ ಇದ್ದೇವೆ. ಕಾರಣ ಏನಂತಂದರೆ, ನಮಗೆ ಸ್ಥಿರವಾದಂಥ ಮನಸ್ಸು ಇಲ್ಲ, ಸ್ಥಿರವಾದಂಥ ನಂಬಿಕೆ ಇಲ್ಲ, ನಮ್ಮ ಒಂದು ಬುದ್ಧಿ ಎನ್ನುವಂಥದ್ದು ಭ್ರಷ್ಟತೆ ಕಡೆಗೆ ಹೋಗುವಂಥ ಒಂದು ಸ್ಥಿತಿಯ ಕಡೆಗೆ ಹೋಗ್ತಾ ಇದೆ. ಕಾರಣ ಏನಂತಂದರೆ, ಸೈತಾನನಿಗೆ ನೀವು ಅವಕಾಶ ಕೊಡ್ತಾ ಇದ್ದೀರಿ ಅನ್ನೋ ಸಹೋದರಿ ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಏನಂತ ಹೇಳಂತಂದರೆ, ನಾವು ಯಾರನ್ನು ಹಿಂಬಾಲಿಸಿ ನಡಿಬೇಕು? ಸೃಷ್ಟಿಕರ್ತನಾದಂಥ ದೇವರನ್ನಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವ್ರ ವಾಕ್ಯದಲ್ಲಿ ಪ್ರೇಯರ್ ಏನಂತ ಹೇಳಂತಂದರೆ, ಆತನನ್ನು ಹಿಂಬಾಲಿಸಿ ನಡೆದರು ಪ್ರೇಯರ್, ಆತನ ಹಿಂದೆ ಹೋದರು ಪ್ರೇಯರ್. ನಾವು ನೋಡ್ತಾ ಇದ್ದೇವೆ, ಆತನ ಶಿಷ್ಯರಲ್ಲಿ ಅನೇಕರು ಸ್ತ್ರೀಯ ಶಿಷ್ಯರು ಕೂಡ ಇದ್ರು ಪ್ರೇಯರೇ. ಆ ಸ್ತ್ರೀ ಶಿಷ್ಯರು ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಏನು ಮಾಡಿದ್ರಂತ ಅವರು ಆತನನ್ನು ಹಿಂಬಾಲಿಸಿ ಬಂದರು. ಅವರು ಎಲ್ಲವುಗಳನ್ನು ಬಿಟ್ಟು ದೇವರನ್ನು ಹಿಂಬಾಲಿಸಿ ನಡೆಯುವಂಥದ್ದೇ ಶ್ರೇಷ್ಠ, ಆತನು ನಮಗೆ ಸಿಕ್ಕಿರುವಂಥದ್ದೇ ದೊಡ್ಡ ಮಹಾಭಾಗ್ಯ ಎಂಬುದಾಗಿ ಅವರು ತಿಳಿದುಕೊಂಡು ಆತನನ್ನು ಹಿಂಬಾಲಿಸಿ ನಡೆದ ಕಾರಣಕ್ಕಾಗಿ, ಆತನ ಹಿಂದೆ ಹೋದ ಕಾರಣಕ್ಕಾಗಿ ಅವರು ಆಶೀರ್ವಾದಕ್ಕೆ ಪಾತ್ರರಾದರು ಪ್ರೇರೆ. ಹಲ್ಲೆಲೂಯಾ, ಪ್ರೈಸ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ, ಅವರು ಎಲ್ಲವನ್ನ ಬಿಟ್ಟು ಆತನ ಹಿಂದೆ ಹೋದರು ಎಂಬುದಾಗಿ ಶಿಷ್ಯರು. ಹಲ್ಲೆಲೂಯಾ, ಪ್ರೈಸ್. ಆ ಹುಟ್ಟು ಕುರುಡರು ಅವರು ದೇವರನ್ನು ಹಿಂಬಾಲಿಸಿ ಅವರು ಏನು ಮಾಡಿದರು? ನಡೆದರು ಪ್ರೇರೆ. ಹಲ್ಲೆಲೂಯಾ, ಪ್ರೈಸ್. ಅದಕ್ಕಾಗಿ ಸ್ವಾಮಿ ಹೇಳ್ತಾ ಇದ್ದಾರೆ, ನನ್ನ ಹಿಂದೆ ಬರುವಂಥವನು ಹೆಂಗಿರ್ಬೇಕಂತೆ? ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಬೇಕು. ಈ ಲೋಕದಲ್ಲಿ ಶ್ರಮೆಗಳಿದ್ದಾವೆ, ಈ ಲೋಕದಲ್ಲಿ ಸಂಕಟಗಳಿದ್ದಾವೆ, ಈ ಲೋಕದಲ್ಲಿ ವ್ಯಾಧಿಗಳಿದ್ದಾವೆ, ಬಾಧೆಗಳಿದ್ದಾವೆ. ಅವು ಯಾವಿದ್ರೂ ಕೂಡ ದೇವರನ್ನು ನಮ್ಮಿಂದ ಅವು ಅಗಲಿಸೋದಕ್ಕೆ ಸಾಧ್ಯ ಇಲ್ಲ. ಅವು ಬಂದಿದ್ದಾವಂತೇಳಿ ನಾವು ದೇವ್ರನ್ನ ಬಿಟ್ಟು ಹಿಂದಕ್ಕೆ ಹೋಗುವಂಥದ್ದು ಅಲ್ಲ. ಅವು ಬಂದರೂ ಕೂಡ ನಾವು ದೇವ್ರ ಮಕ್ಕಳೇ, ಅವ್ರು ಬರಲಾರದೆ ಇದ್ದರೂ ಕೂಡ ನಾವು ದೇವ್ರ ಮಕ್ಕಳು. ಅವು ಬಂದರೆ ನಾವು ಹೆಚ್ಚಿನದಾಗಿ ಪ್ರಾರ್ಥನೆ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಅವು ಬಂದರೆ ನಾವು ಹೆಚ್ಚಿನದಾಗಿ ಭಕ್ತಿಯನ್ನು ಕಟ್ಟಿಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ, ದೇವರ ಸಮೀಪದಲ್ಲಿ ಇರೋದಕ್ಕೆ ಅವಕಾಶ ಆಗುತ್ತೆ. ಪ್ರೇರ, ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತದೆ ಸ್ಪಷ್ಟವಾಗಿ. ಏನಂತ ಹೇಳಂತಂದರೆ, ನಾವು ನೋಡ್ತಾ ಇದ್ದೇವೆ ಆತನನ್ನು ಹಿಂಬಾಲಿಸಿದವರು ಎಂಬುದಾಗಿ. ಹಲ್ಲೆಲೂಯಾ, ನಾವು ಆತನನ್ನು ಹಿಂಬಾಲಿಸಿ ನಡೆಯುವಾಗ ಅನೇಕ ಆಶೀರ್ವಾದಗಳು, ಒಂದಲ್ಲ ಎರಡಲ್ಲ, ಲೌಕಿಕ ಆಶೀರ್ವಾದಗಳಿದ್ದಾವೆ, ಪರಲೋಕದ ಆಶೀರ್ವಾದಗಳಿದ್ದಾವೆ. ಈ ಲೋಕದಲ್ಲಿಯೂ ಕೂಡ ದೇವರು ನಮ್ಮನ್ನು ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ಗಳಿಗೆಯಲ್ಲಿ ಏನೇನು ನಮಗೆ ಬೇಕಾಗಿದೆಯೋ ಅದೆಲ್ಲವನ್ನು ಆತನ ಕೃಪೆಯ ಮೂಲಕವಾಗಿ ನಮಗೆ ಒದಗಿಸಿಕೊಡುವಂಥದ್ದು ಮಾತ್ರವಲ್ಲ, ಆತನ ಈ ಲೋಕದಿಂದ ನಮ್ಮನ್ನು ಕರೆದುಕೊಂಡು ಪುನಃ ತಾನಿರುವ ಲೋಕಕ್ಕೆ ಕರೆದುಕೊಂಡು ಹೋಗುವಾಗಲೂ ಕೂಡ ಅಲ್ಲಿಯೂ ಕೂಡ ಆತನ ನಮಗೆ ಬೇಕಾಗಿರುವಂಥದ್ದನ್ನು ಅನುಗ್ರಹ ಮಾಡ್ತಾನೆ ಪ್ರಿಯರೇ. ಅದಕ್ಕಾಗಿ ದೇವರು ವಾಕ್ಯ ಹೇಳ್ತಾರೆ, ಸತ್ಯವೇದ ಹೇಳ್ತಾ ಇದೆ, ಈ ಒಂದು ಗಳಿಗೆ ಎಂಥ ಗಳಿಗಿದು? ಕೆಟ್ಟದಾಗಿರ್ತಕ್ಕಂಥ ಗಳಿಗೆ. ಎಂಥ ಗಳಿಗೆ ಅಂತಾರೆ? ಬಹಳ ಕೆಟ್ಟದಾಗಿರ್ತಕ್ಕಂಥ
ಗಳಿಗೆ ಆಗಿದೆ ಪ್ರಿಯರು. ಅದಕ್ಕಾಗಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಏನಂತೇಳಿ ಅಂತಂದರೆ, ಲೋಕದಲ್ಲಿ ಅನೇಕ ಅನ್ಯಾಯ ಅಕ್ರಮ ಕಾರ್ಯಗಳು ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ. ಎಂದು ಕೇಳಿ ಕಂಡರಿಯಲಾರದಂಥ ಕಾರ್ಯಗಳನ್ನು ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೇವೆ ಪ್ರಿಯರು. ಎಂತಹ ಸಮಸ್ಯೆಗಳು ಬರ್ತಾ ಇದ್ದಾವೆ ಅಂತಂದರೆ ಲೋಕದಲ್ಲಿ, ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರು ಸ್ಪಷ್ಟವಾಗಿ. ಏನಂತೇಳಿ ಅಂತಂದರೆ, ಅಂತಹ ಭಯಂಕರ ಸಮಸ್ಯೆಗಳು, ಅಂತಹ ಕಷ್ಟಗಳು ನಾವು ಕೇಳಲಾರದಂಥದ್ದು ಕೆಲವೊಂದನ್ನು ಇವತ್ತಿನ ದಿವಸ ನಾವು ಕೇಳ್ತಾ ಇದ್ದೇವೆ. ಹಲ್ಲೆಲೂಯಾ, ಪ್ರೇಸ್ ಲಾರ್ಡ್. ಯಾಕೆ ಹೇಳ್ರಿ ಅವು ಲೋಕದ ಅಂತ್ಯಗಳಲ್ಲಿ ಈ ರೀತಿಯಾಗಿ ನಡೆಯುತ್ತೆ ಅಂತೇಳಿ ದೇವ್ರು ಏನು ಮಾಡಿದಾನೆ, ಮೊದಲೇ ಬರೆಸಿಟ್ಟಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ಪ್ರಿಯರೇ, ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತದೆ ಸ್ಪಷ್ಟವಾಗಿ. ಏನಂತೇಳಿ ಅಂತಂದರೆ, ನಾವು ದೇವರನ್ನು ಹಿಂಬಾಲಿಸಿ ನಡೆಯೋಣ. ಆತನ ಒಂದು ಹೆಜ್ಜೆ ಜಾಡನ್ನು ನಮಗೆ ಬಿಟ್ಟು ಹೋಗಿದ್ದಾನೆ, ಈ ರೀತಿಯಾಗಿ ನಡಿಬೇಕಂತ ಹೇಳಿದ್ದಾನೆ. ನೀತಿಯನ್ನು ನಾವು ನಡೆದ್ರೆ ನಿತ್ಯ ಜೀವವನ್ನು ದೇವರು ನಮಗೆ ಕೊಡ್ತಾನೆ ಪ್ರಿಯರೇ. ಅವಿನೀತಿ ನಮ್ಮನ್ನು ಏನು ಮಾಡುತ್ತೆ, ಔನ್ನತ್ಯದ ಕಡೆಗೆ ನಮ್ಮನ್ನು ನಡೆಸುತ್ತೆ. ನೀತಿ ನಮ್ಮನ್ನು ನಿತ್ಯ ಜೀವದ ಕಡೆಗೆ ನಡೆಸುವಂಥದ್ದಾಗಿದೆ. ಅದಕ್ಕಾಗಿ ಸಹೋದರ ಸಹೋದರಿ ಕೇಳಿಕೊಳ್ಳುವಂಥದ್ದು ಒಂದೇ ಅಂಶ, ಆತನನ್ನು ನಾವು ಹಿಂಬಾಲಿಸಿ ನಡೆಯೋಣ. ಆತನ ಒಂದು ಹೆಜ್ಜೆ ಜಾಡಿನ ಬಿಟ್ಟೋಗಿದ್ದಾನೆ, ಆತನ ಹಿಂದೆ ನಾವು ಹೋಗೋಣ. ನೇಗಿಲಿನ ಮೇಲೆ ಕೈ ಇಟ್ಟು ಹಿಂದಕ್ಕೆ ತಿರುಗಿ ನೋಡಿದವನು ದೇವರ ರಾಜ್ಯಕ್ಕೆ ಬಾಧ್ಯನಾಗುವುದಿಲ್ಲ. ಲೋಟನ ಹೆಂಡತಿಯನ್ನು ನೀವು ಜ್ಞಾಪಕ ಮಾಡಿಕೊಳ್ಳಿರಿ ಎಂಬುದಾಗಿ ಯೇಸಪ್ಪ ಹೇಳಿದ್ದಾನೆ. ಗೆಹಜಿ ಯಾವ ರೀತಿಯಾಗಿ ಹಿಂದಕ್ಕೆ ಹೋದ ಕಾರಣಕ್ಕಾಗಿ ಅವನು ಆ ಒಂದು ಕುಷ್ಠರೋಗಕ್ಕೆ ಪಾತ್ರನಾದನು, ಯಾವ ರೀತಿಯಾಗಿ ಆ ಕಾನೂನು ಹಿಂದಕ್ಕೆ ಹೋದ ಕಾರಣಕ್ಕಾಗಿ ಕಳ್ಳತನ ಮಾಡಿ ಅವನನ್ನು ಎಲ್ಲರೂ ಬೆಂಕಿ ಹಚ್ಚಿ ಸುಟ್ಟು ಸಾಯಿಸಿದ್ರು, ಯಾವ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ. ಅನೇಕ ಭಕ್ತರು ದೇವ ಅಭಿಷಿಕ್ತರಿಗೆ ತಿರುಗಿ ಬಿದ್ದ ಕಾರಣಕ್ಕಾಗಿ, ಹಿಂದಕ್ಕೆ ಹೋದ ಕಾರಣಕ್ಕಾಗಿ ಭಕ್ತಿಯ ಜೀವಿತದಲ್ಲಿ ಅವರು ಎಲ್ಲ ರೀತಿಯಲ್ಲಿ ಕೈ ಬಿಡಲ್ಪಟ್ಟರು ಪ್ರಿಯರೇ. ಕೆಲವೊಬ್ಬರು ಬಾಯಿಗಳ ಮೂಲಕವಾಗಿ ಚಾಡಿ ಮಾತುಗಳು, ಕುಚೋದ್ಯ ಮಾತುಗಳು, ಕುಟುಂಬವನ್ನು ಹಾಳು ಮಾಡುವಂಥ ಮಾತುಗಳು ಮಾತಾಡಿ ಅನೇಕರು ಏನಾದ್ರಂತೆ ಹಿಂದಕ್ಕೆ ಹೋದ್ರು ಪ್ರಿಯರೇ. ತಮ್ಮ ಭಕ್ತಿಯಲ್ಲಿ ಅವ್ರು ಏನಾದರೂ ಕೆಳಮಟ್ಟಕ್ಕೆ ಹೋದ್ರು. ಹೇಳ್ತಾನೆ ತಿಮೋಥೆಯನಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಪ್ರಿಯರೇ, ಏನಂತ ಹೇಳಂತಂದರೆ, ಅಲ್ಲಿ ಇಂತಹ ಒಂದು ಕಾರ್ಯಗಳನ್ನು ಮಾಡಿದವರು ಎಂಬುದಾಗಿ ಪ್ರಿಯರೇ. ಹಲ್ಲೆಲೂಯಾ, ಪ್ರೇಸ್ ಲಾರ್ಡ್. ಅಂತಹ ಮಾತುಗಳು ನಿಮ್ಮ ಬಾಯಿಂದ ಬರಬಾರ್ದು ಎಂಬುದಾಗಿ ಒಂದು ಸಾರಿ ನಾವು ನೋಡ್ತಾ ಇದ್ದೀವಿ. ಸತ್ಯವೇದ ಈ ರೀತಿಯಾಗಿ ತಿಳಿಸ್ತಾ ಇದೆ. ಏನಂತ ಹೇಳಂತಂದರೆ, ಅಂತಹ ಮಾತುಗಳನ್ನು ನೀವು ಮಾತಾಡಿ ನೀವೇನಾಗ್ತೀರಿ, ಹಿಂದಕ್ಕೆ ಹೋಗ್ತೀರಿ ಎಂಬುದಾಗಿ. ಹಲ್ಲೆಲೂಯಾ, ಪ್ರೇಸ್ ಲಾರ್ಡ್. ಒಂದು ಸಾರಿ ನೀವು 5ನೇ ಅಧ್ಯಾಯ 15ನೇ ವಚನ. ಇಷ್ಟರೊಳಗೆ ಕೆಲವರು ದಾರಿ ಬಿಟ್ಟು ಸೈತಾನನನ್ನು ಹಿಂಬಾಲಿಸಿದ್ದಾರೆ. ಹಲ್ಲೆಲೂಯಾ. ಏನು ಮಾಡಿದಾರಂತ, ಕೆಲವೊಬ್ಬರು ದಾರಿಯನ್ನು ಬಿಟ್ಟು ಬಿಟ್ಟಿದ್ದಾರೆ. ಹಲ್ಲೆಲೂಯಾ. ಏನು ಮಾಡಿದ್ದಾರೆ, ದೇವರ ದಾರಿಯನ್ನು ಬಿಟ್ಟು ಬೇರೊಂದು ದಾರಿಯಲ್ಲಿ ನಡೆಯುವಂಥ ಸಮಯದಲ್ಲಿ, ಸೈತಾನನ ದಾರಿಯಲ್ಲಿ ನಡೆಯುವಂಥ ಸಮಯದಲ್ಲಿ ಏನಾಗುತ್ತೆ ರೀ, ಹಿಂಬಾಲಿಸ್ತಾರೆ. ಯಾರನ್ನು ಹಿಂಬಾಲಿಸ್ತಾರೆ ಅಂತ ಹೇಳ್ತದೆ ವಾಕ್ಯ, ಸೈತಾನನನ್ನು. ಯಾರು ಹಿಂಬಾಲಿಸ್ತಾ ಇದ್ದಾರೆ, ಸೈತಾನನ್ನು. ಅದಕ್ಕಾಗಿ ಪ್ರಿಯರ, ಪ್ರಾರಂಭದಲ್ಲಿ ನಾನು ಹೇಳಿದೆ ಏನಂತೇಳಿ, ಅವರು ಸೃಷ್ಟಿಕರ್ತನಾದ ದೇವರನ್ನು ಹಿಂಬಾಲಿಸದೆ ದೇವರುಗಳು, ಲೋಕದ ದೇವರುಗಳನ್ನು ಹಿಂಬಾಲಿಸಿದ ಕಾರಣಕ್ಕಾಗಿ ಎಂಬುದಾಗಿ ನಾವು ಪ್ರಾರಂಭ ಮಾಡಿದಿಲ್ಲ. ಅಂತ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಸೈತಾನನನ್ನು ಏನು ಮಾಡಿದ್ರಂತೆ, ಇಷ್ಟರೊಳಗೆ ಕೆಲವರು ದಾರಿ ಬಿಟ್ಟು. ಎಷ್ಟರೊಳಗಂತೆ, ಸ್ವಲ್ಪದರಲ್ಲಿ ನಂಬಿದಂಥ ಸ್ವಲ್ಪ ವರ್ಷಗಳಲ್ಲಿ ಕೆಲವರು ಏನು ಮಾಡಿಬಿಡ್ತಾರೆ, ದಾರಿ ತಪ್ಪಿಬಿಡ್ತಾರೆ. ಟ್ರ್ಯಾಕ್ ಇರುತ್ತೆ, ರೈಲ್ವೆ, ನಿಮ್ಗೆ ಗೊತ್ತೈತಲ್ಲ, ಸಿನ್ನೂರಿಗೆ ರೈಲ್ವೆ ಟ್ರ್ಯಾಕ್ ರೈಲಿಗೆ ಹೋಗಿದ್ದೀರಿ ನೀವು? ರೈಲ್ವೇದಲ್ಲಿ ಹೋಗಿದ್ದೀರಾ? ರೈಲ್ನಾಗ ಹೋಗಿರ್ಯಾ? ಹೋಗಿಲ್ಲ ನೀವು ಯಾರು. ರೈಲ್ ಸಿನ್ನೂರಿಗೆ ಬಂದದ್ದು ಹೋಗ್ಬೋದು. ಈಗ ನೀವು ಗಂಗಾವತಿ, ಕೊಪ್ಪಳ, ಹುಬ್ಳಿ ಕಡೆಗೆ ಹೋಗ್ಬೋದು. ಚಿತ್ರದುರ್ಗ, ಬೆಂಗಳೂರು ಕಡೆಗೆ ಹೋಗೋರು ನೀವು. ಸಿಂಧನೂರಿಂದ ರೈಲ್, ಸಿಂಧನೂರಿಗೆ ಬಂದು ಈಗ 2 ತಿಂಗಳಾಯ್ತು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ರೈಲ್ ಒಂದು ವೇಳೆ ಆ ಪಟ್ಟದ ಮೇಲೆ ಕರೆಕ್ಟಾಗಿ ಹೋದ್ರೆ ಅದೇನಾಗುತ್ತೆ, ಯಾವ್ಯಾವ ಸ್ಥಳಕ್ಕೆ ಮುಟ್ಬೇಕಂತೇಳಿ ಅವ್ರು ಅಂದ್ಕೊಂಡಿರ್ತಾರೆ, ಆ ಸ್ಥಳಕ್ಕೆ ಮುಟ್ಟಿಸುತ್ತೆ. ಹಲ್ಲೆಲೂಯಾ. ಸ್ವಲ್ಪ ಪಟ್ಟ ಏನಾದ್ರು ತಪ್ಪಿದ್ರೆ ಏನಾಗುತ್ತೆ ರೀ, ಇಂಜನು ಪಟ್ಟ ತಪ್ಪಿದ್ರೆ ಇಲ್ಲ, ಹಿಂದಕ್ಕಿರ್ತಕ್ಕಂಥದ್ದು ಎಲ್ಲವೂ ಕೂಡ ಏನಾಗ್ಬಿಡ್ತವೆ, ಕೆಳಗಡೆ ಬಿದ್ದುಬಿಡ್ತವೆ. ಅದಕ್ಕಾಗಿ ದೇವ್ರ ವಾಕ್ಯ ಹೇಳ್ತದೆ, ಇಷ್ಟರೊಳಗೆ ಅವರು ದಾರಿಯನ್ನು ಬಿಟ್ಟಿದ್ದಾರೆ. ಎಷ್ಟರೊಳಗೆ, ಸ್ವಲ್ಪದರೊಳಗೆ. ಭಕ್ತಿಯನ್ನು ಇನ್ನೂ ಬೆಳೆಸ್ಕೊಳ್ಬೇಕು ಅನ್ನೋಷ್ಟರೊಳಗಡೆ ಅವರು ದಾರಿಯನ್ನು ಬಿಟ್ಟು ಏನು ಮಾಡಿದ್ದಾರೆ, ಸೈತಾನನಿಗೆ ಒಳಗಾಗಿದ್ದಾರೆ. ಸೈತಾನನ ಮಾತುಗಳನ್ನು ಹಿಂಬಾಲಿಸಿ ನಡೀತಾ ಇದ್ದಾರೆ. ಅವ್ರನ್ನ ಬೈತಾ ಇದ್ದಾನೆ. ಯಾರ್ರೀ, ಪೌಲನು ತಿಮೋಥೆಯನಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ನಂಬುವವಳಾದ ಸ್ತ್ರೀಯು ಅಧೀನದಲ್ಲಿ ವಿಧವೆಯರಿದ್ದರೆ ಆಕೆಯೇ ಅವರನ್ನು ಸಂರಕ್ಷಿಸಲಿ. ಸಭೆಯು ದಿಕ್ಕಿಲ್ಲದ ವಿಧವರಿಗೆ ಸಹಾಯ ಮಾಡಬೇಕಾಗಿರುವುದರಿಂದ ಆಕೆಯು ಆ ಭಾರವನ್ನು ಸಭೆಯ ಮೇಲೆ ಹಾಕಬಾರದು. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಪೌಲನು ಸ್ತ್ರೀಯ ಕುರಿತಾಗಿ ಹೆಚ್ಚಾಗಿ ಮಾತಾಡ್ತಾ ಇದ್ದಾನೆ, ಪ್ರಾಯದ ವಿಧವೆಯರ ಕುರಿತಾಗಿ ಹೆಚ್ಚಾಗಿ ಇಲ್ಲಿ ಮಾತಾಡ್ತಾ ಇದ್ದಾನೆ ಪ್ರೇಯರ್. ಅದ್ರ ಸಲುವಾಗಿ ಏನಂತ ಹೇಳ್ತಾ ಇದೆ ವಾಕ್ಯ, ಇಷ್ಟರೊಳಗೆ ಅವ್ರು ಏನು ಮಾಡಿದ್ದಾರೆ, ಕೆಲವರು ದಾರಿಯನ್ನು ಬಿಟ್ಟಿದ್ದಾರೆ. ದಾರಿಯನ್ನು ನಾವು ಬಿಡಬಾರ್ದು. ದಾರಿಯಲ್ಲೇ ನಾವೇನು ಮಾಡಬೇಕು, ನಡೆಯುವವರಾಗಬೇಕು. ಅದರ ಸಲುವಾಗಿ ಹಿಂಬಾಲಿಸಿ ನಡೀತಾ ಇದ್ದೇವೆ. ನಮ್ಮನ್ನು ಯಾರು ಕೂಡ ಏನು ಮಾಡಬಾರ್ದು, ನಮ್ಮ ಭಕ್ತಿಯನ್ನು
ಅಳ್ಳಾಡಿಸ್ಬಾರ್ದು. ಹಲ್ಲೆಲೂಯ, ಪ್ರೈಸ್. ನಮ್ಮ ಭಕ್ತಿಯನ್ನು ಅವ್ರು ಅಳ್ಳಾಡಿಸ್ಬೇಕಂತೇಳಿ ಎಷ್ಟೆಲ್ಲ ಏನೆಲ್ಲ ಮಾತುಗಳನ್ನು ಮಾತಾಡಿದ್ರು ಕೂಡ ನಮ್ಮ ಭಕ್ತಿ ಹೆಂಗಿರ್ಬೇಕ್ರಿ? ಸ್ಥಿರವಾಗಿರ್ಬೇಕು. ಹಲ್ಲೆಲೂಯ, ಪ್ರೈಸ್. ನೀವು ಭೂಮಿ ಮೇಲೆ ಅದು ಇದು ಏನೆಲ್ಲ ಮಾಡಿದ್ರು ಕೂಡ ಆ ಭೂಮಿ ನಿಮಗೆ ಏನು ಕೊಡುತ್ತೆ? ಬೆಳೆನೇ ಕೊಡುತ್ತೆ. ಕಳೆ ಕೊಡುತ್ತಾ? ನೀವು ಕಷ್ಟಪಟ್ಟರೆ ನೀವು ಏನನ್ನು ಪಡ್ಕೊತೀರಿ? ಬೆಳೆಯನ್ನೇ ಪಡ್ಕೊಂತೀರಿ. ಹಲ್ಲೆಲೂಯ. ಒಂದು ಸಾರಿ ಸಾಧು ಸುಂದರ ಸಿಂಗಯ್ಯವರು ಒಂದು ಸಾರಿ ಹೇಳ್ಬೇಕಾದ್ರೆ ಅವರು ಈ ರೀತಿಯಾಗಿ ಹೇಳ್ತಾರೆ, ನಮ್ಮ ದೇಶದಲ್ಲಿ ಮಾವಿನ ಹಣ್ಣಿನ ಗಿಡ ಇದೆ. ಆ ಮಾವಿನ ಹಣ್ಣಿನ ಗಿಡದ ಒಂದು ಲಕ್ಷಣ ಏನಂತಂದರೆ, ನಾನು ಕಲ್ಲು ತಗೊಂಡು ಮಾವಿನ ಹಣ್ಣಿನ ಗಿಡಕ್ಕೆ ಹೋಗಿದ್ರೆ ಮಾವಿನ ಹಣ್ಣು ನನಗೆ ಪುನಃ ಕಲ್ಲು ಕೊಡಲ್ಲ, ತಾನೇನು ಕೊಡುತ್ತಂತೆ? ಮಾವಿನ ಹಣ್ಣನ್ನು ಕೊಡುತ್ತೆ ಅಂತ. ಹಲ್ಲೆಲೂಯ. ಅನೇಕರು ನಮಗೆ ಕಲ್ಲು ಒಗೆದ್ರು ಕೂಡ ನಾವು ಅವ್ರಿಗೆ ಏನು ಕೊಡ್ಬೇಕ್ರಿ? ಒಳ್ಳೆಯದನ್ನೇ ಕೊಡಬೇಕು. ಹಲ್ಲೆಲೂಯ. ಕೆಟ್ಟದ್ದು ಕೊಡೋವಂಥವ್ರು ನಾವಾದರೆ ನಾವೇನಾಗ್ತೀವಿ? ಭಕ್ತಿಯಲ್ಲಿ ಸರಿಯಾದ ರೀತಿಯಲ್ಲಿ ನಡೆಯಲಾರದವರಾಗಿರ್ತೀವಿ. ಅದಕ್ಕಾಗಿ ದೇವ್ರ ವಾಕ್ಯ ಹೇಳ್ತಾರೆ, ಸತ್ಯವೇದ ಹೇಳ್ತಾ ಇದ್ದಾರೆ, ದಾರಿಯನ್ನು ಬಿಟ್ಟು ನಾವು ನಡಿಬಾರ್ದು. ಒಂದೇ ದಾರಿ, ಒಂದೇ ಮಾರ್ಗ. ಆ ಮಾರ್ಗ ತಿಳಿದುಕೊಂಡಿದ್ದಾದ್ಮೇಲೆ ಅದೇ ಮಾರ್ಗದಲ್ಲಿ ಆತನನ್ನು ಹಿಂಬಾಲಿಸಿ ನಾವು ನಡೆಯೋರಾಗಬೇಕು. ಶಿಷ್ಯರು ಕೇಳಿದಾರೆ ಒಂದ್ಸಾರಿ ಏನಂತೇಳಿ ಅಂದರೆ, ಸ್ವಾಮಿ, ನಾವು ಇಷ್ಟೆಲ್ಲವನ್ನು ಬಿಟ್ಟು ನಿನ್ನನ್ನೇ ಹಿಂಬಾಲಿಸಿ ನಡೆದಿದ್ದೇವೆ, ನಮಗೇನು ಸಿಗುತ್ತೆ ಅಂತೇಳಿ ಕೇಳಿದಾಗ, ಈ ಲೋಕದಲ್ಲಿ ನಿಮಗೆ ಬೇಕಾಗಿರುವಂಥದ್ದೆಲ್ಲವೂ ಸಿಗುತ್ತೆ, ಮುಂದಣ ಲೋಕದಲ್ಲಿಯೂ ಕೂಡ ನಿಮಗೆ ಬೇಕಾಗಿರುವಂಥದ್ದೆಲ್ಲವೂ ಕೂಡ ಸಿಗುತ್ತೆ ಎಂಬುದಾಗಿ ಒಂದ್ಸಾರಿ ದೇವರು ಹೇಳ್ತಾರೆ. 12 ಜನರ ಅಪೊಸ್ತಲರುಗಳ ಹೆಸರುಗಳು ಎಲ್ಲಿರ್ತಾವಂತೆ? ಪರಲೋಕದಲ್ಲಿ ಬರೆಯಲ್ಪಟ್ಟಿದ್ದಾವೆ ಪ್ರಿಯರೇ. ಹಲ್ಲೆಲೂಯ, ಪ್ರೈಸ್. ಅದಕ್ಕಾಗಿ ದೇವ್ರ ವಾಕ್ಯ ಹೇಳ್ತಾರೆ, ಸತ್ಯವೇದ ಹೇಳ್ತಾರೆ ಸ್ಪಷ್ಟವಾಗಿ ಏನಂತೇಳಿ ಅಂದರೆ, ಆತನನ್ನು ಹಿಂಬಾಲಿಸಿ ನಡೆದಂಥವರ ಜೀವಿತದಲ್ಲಿ ದೇವರು ಅದ್ಭುತವನ್ನು ಮಾಡ್ತಾನೆ. ಈ ಸಮಯದಲ್ಲಿ ನಾವೆಲ್ಲರೂ ಮೊಣಕಾಲೂರನ್ನು ಪ್ರಾರ್ಥನೆ ಮಾಡೋಣ. ದೇವ್ರ ವಾಕ್ಯ ಹೇಳ್ತಾ ಇದೆ, ಆತನನ್ನು ಹಿಂಬಾಲಿಸ್ತಾ ಇದ್ದೀರಾ? ಸರಿಯಾದ ರೀತಿಯಲ್ಲಿ ಆತನ ಹಿಂದೆ ನೀವು ಹೋಗ್ತಾ ಇದ್ದೀರಾ? ಆತನ ಹೆಜ್ಜೆ ಜಾಡಿನಲ್ಲಿ ನೀವು ನಡೀತಾ ಇದ್ದೀರಾ? ನಿನ್ನ ಭಕ್ತಿ ಕುಂಠಿತವಾಗಬಾರದು, ನಿನ್ನ ಭಕ್ತಿ ಕುಗ್ಗಿ ಹೋಗಬಾರದು, ನಿನ್ನ ಭಕ್ತಿ ಬಲಹೀನತೆ ಕಡೆಗೆ ಹೋಗಬಾರ್ದು, ನಿನ್ನ ಭಕ್ತಿ ಕೆಳಮಟ್ಟದ ಕಡೆಗೆ ಹೋಗಬಾರ್ದು. ನೀನು ಮಾಡುವಂಥ ಭಕ್ತಿ ಅದು ಪರಿಶುದ್ಧವಾಗಿರುವಂಥದ್ದಾಗಿದೆ. ಅದು ಯಾವಾಗಲೂ ಏರಿಕೆ ಕ್ರಮದಲ್ಲಿಯೇ ಇರಬೇಕು. ನಿನ್ನ ಭಕ್ತಿ ಅದು ಕುಗ್ಗಿ ಹೋಗದೆ ಯಾವಾಗಲೂ ಕೂಡ ಎಬ್ಬಿಸಲ್ಪಡುವ ಹಾಗೆ ಉನ್ನತವಾದಂಥ ಸ್ಥಿತಿಯ ಕಡೆಗೆ ಹೋಗುವಂಥದ್ದಾಗಿರಬೇಕು ಪ್ರಿಯರೇ. ಈ ಸಮಯದಲ್ಲಿ ನೀವು ಯಾರನ್ನು ಹಿಂಬಾಲಿಸಿ ನಡೆಯುವಂಥವರಾಗಿದ್ದೀರಿ? ಆ ದೇವರಿಗೆ ವಿಧೇಯತೆಯನ್ನು ತೋರಿಸ್ತಾ ಇದ್ದೀರಾ? ಆ ದೇವರಿಗೆ ನಂಬಿಕಸ್ಥರಾಗಿ ನೀವು ಜೀವಿಸ್ತಾ ಇದ್ದೀರಾ? ನಿಮ್ಮ ಮಾತುಗಳು ಯಾವ ರೀತಿಯಾಗಿದ್ದಾವೆ? ನಿಮ್ಮ ನೋಟ ಯಾವ ರೀತಿಯಾಗಿದೆ? ನಿಮ್ಮ ನಡತೆ ಯಾವ ರೀತಿಯಾಗಿದೆ? ನೀವು ಹಿಂಬಾಲಿಸುವಂಥ ದೇವರು ಆತನು ಪರಿಶುದ್ಧನಾಗಿದ್ದಾನೆ. ನಿನ್ನ ಪರಿಶುದ್ಧತೆ ಎಲ್ಲಿದೆ? ನಿನ್ನಲ್ಲಿ ಬಾಯಲ್ಲಿ ಅಪವಿತ್ರ ಮಾತುಗಳು ಬರ್ತಾ ಇದ್ದಾವ? ನಿನ್ನ ಕಾಲಿನ ಹೆಜ್ಜೆ ಜಾಡುಗಳು ತಪ್ಪಾದ ಮಾರ್ಗದ ಕಡೆಗೆ ನಿನ್ನನ್ನು ನಡೆಸ್ತಾ ಇದ್ದಾವ? ನಿನ್ನ ಆಲೋಚನೆ ವಿಧಾನ ಅದು ಲೋಕದ ಆಲೋಚನೆಯ ವಿಧಾನದಂತೆ ಇದೆನಾ? ಯಾವ ರೀತಿಯಾಗಿ ನೀನು ನಡೀತಾ ಇದೀಯ? ಎಷ್ಟು ಹೇಳಿದರೂ ಕೂಡ ಅದೇ ಬಂಡುತನದ ಸ್ವಭಾವ, ಸೈತಾನನ ಸ್ವಭಾವದಲ್ಲಿ ಜೀವಿಸುವಂಥ ವ್ಯಕ್ತಿ ಆಗಿದೆಯಾ? ಸಹೋದರ ಸಹೋದರಿ, ದೇವರು ಇವತ್ತೊಂದು ದಿವಸ ನಮ್ಮೆಲ್ಲರನ್ನು ಎಚ್ಚರಿಸ್ತಾ ಇದ್ದಾರೆ, ನಮ್ಮೆಲ್ಲರನ್ನು ಗದರಿಸ್ತಾ ಇದ್ದಾರೆ. ಇಷ್ಟರೊಳಗೆ ಅವರು ದಾರಿಯನ್ನು ಬಿಟ್ಟು ಸೈತಾನನನ್ನು ಹಿಂಬಾಲಿಸಿದರು ಎಂಬುದಾಗಿ. ದಾರಿ ಬಿಟ್ಟಂಥ ಸ್ಥಿತಿಯಲ್ಲಿದೆಯಾ? ದೇವರು ಅವಕಾಶ ಕೊಡ್ತಾ ಇದ್ದಾನೆ, ಪುನಃ ನೀನು ಸರಿಯಾದ ದಾರಿಗೆ ಬಾ ಎಂಬುದಾಗಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ದೇವಾ, ನಾನು ನಿನ್ನನ್ನೇ ಹಿಂಬಾಲಿಸಿ ನಡಿತೇನಪ್ಪ. ನಿನ್ನ ದಾರಿ ಹೆಜ್ಜೆ ಜಾಡಿನಲ್ಲೇ ನಾನು ಜೀವಿಸ್ತೇನೆ ಸ್ವಾಮಿ. ಕರ್ತನೆ ದೇವರೇ, ನೀನು ಒಂದು ಮಾರ್ಗವನ್ನು ಮಾಡಿ ಹೋಗಿದ್ದೀಯಪ್ಪ. ನಾನೇ ಬಾಗಿಲು ಎಂಬುದಾಗಿ ಒಂದು ಬಾಗಿಲನ್ನು ನೀನು ತೆರೆದಿಟ್ಟಿದೆ ಸ್ವಾಮಿ. ದೇವಾ, ಆ ಮಾರ್ಗದಲ್ಲಿ ನಡೆಯುವಾಗ ನಾನು ಆ ಬಾಗಿಲನ್ನು ಮುಟ್ಟೋದಕ್ಕೆ ಸಾಧ್ಯ ಸ್ವಾಮಿ. ಆ ಬಾಗಿಲು ಮುಚ್ಚುವುದರ ಒಳಗಡೆಯಾಗಿಯೇ ನಾನು ಭಕ್ತಿಯ ಸಾಧನವನ್ನು ಮಾಡಬೇಕಪ್ಪ. ನಾವು ಮಾಡುವಂಥ ಭಕ್ತಿ ಇದು ಇಹ ಪರದಲ್ಲಿಯೂ ಸಲ್ಲುವಂಥ ಭಕ್ತಿ ಎಂಬುದಾಗಿ ಪೌಲನು ಪತ್ರಿಕೆಯಲ್ಲಿ ಹೇಳಿದ ಹಾಗೆಯೇ ನಮ್ಮ ಭಕ್ತಿ ಎಂತಹ ಭಕ್ತಿಯಾಗಿದೆ ಎಂಬುದಾಗಿ ಕ್ರಿಯೆಯಲ್ಲಿ, ನಡತೆಯಲ್ಲಿ, ಮಾತಾಡುವಂಥ ಮಾತುಗಳಲ್ಲಿ ಕರ್ತನೆ ನಾವು ತೋರಿಸಿಕೊಡ್ಲಿಕ್ಕಾಗುವ ಹಾಗೆ ನಮ್ಮೆಲ್ಲರ ಜೀವಿತವನ್ನು ಸ್ವಾಮಿ ಕತ್ತಲೆ ಕಡೆಗೆ ಅಲ್ಲ ಸ್ವಾಮಿ, ಬೆಳಕಿನ ಕಡೆಗೆ, ಶಾಪದ ಕಡೆಗೆ ಅಲ್ಲ ಸ್ವಾಮಿ, ಆಶೀರ್ವಾದದ ಕಡೆಗೆ, ಮರಣದ ಕಡೆಗೆ ಅಲ್ಲ ಸ್ವಾಮಿ, ನಿತ್ಯ ಜೀವದ ಕಡೆಗೆ, ಅವಮಾನದ ಕಡೆಗೆ ಅಲ್ಲ ಸ್ವಾಮಿ, 2ರಷ್ಟು ಮಾನದ ಕಡೆಗೆ, ಅಪವಿತ್ರತೆಯ ಕಡೆಗೆ ಅಲ್ಲ ಸ್ವಾಮಿ, ಪವಿತ್ರತೆಯ ಕಡೆಗೆ, ಕರ್ತನೆ ಕೆಳಮಟ್ಟದ ಕಡೆಗೆ ಅಲ್ಲ ಸ್ವಾಮಿ, ಉನ್ನತ ಮಟ್ಟದ ಕಡೆಗೆ ನೀವು ತಾನೇ ನಡೆಸಿ ನಿನ್ನ ಮಕ್ಕಳಾದಂಥ ನಾವು ಸ್ಥಿರವಾಗಿ ಭಕ್ತಿಯಲ್ಲಿ ನಡೀಲಿಕ್ಕಾಗುವ ಹಾಗೆ, ಸ್ಥಿರವಾದಂಥ ಭಕ್ತಿಯನ್ನು ಮಾಡಲಿಕ್ಕಾಗುವ ಹಾಗೆ, ಯಾವ ವಿಷಯದಲ್ಲಿ ತಪ್ಪಿ ಹೋಗಲಾರದ ಹಾಗೆ, ಇನ್ನೊಬ್ಬರ ಮೂಲಕವಾಗಿ ಬೆಟ್ಟು ತೋರಿಸಿಕೊಳ್ಳುವಂಥ ಒಂದು ಸ್ವಭಾವದ ಕಡೆಗೆ ನಾವು ನಮ್ಮ ಭಕ್ತಿಯ ಜೀವಿತದಲ್ಲಿ ಹಿಂಜಾರಿ ಹೋಗಲಾರದ ಹಾಗೆ ನಮ್ಮನ್ನು ನೀವು ತಾನೇ ಸ್ವಾಮಿ ಆಶೀರ್ವಾದದ ಕಡೆಗೆ ನಡೆಸುತ್ತಾ ಬರಬೇಕೆಂಬುದಾಗಿ. ನೀನು ಒಳ್ಳೆ ದೇವರಾಗಿದ್ದೀಯಪ್ಪ, ನಮ್ಮನ್ನು ಕೈ ಬಿಡಲಾರದ ದೇವರಾಗಿದ್ದೀಯ. ಅನೇಕ ಸಾರಿ ನಾವೇ ನಿಮ್ಮ ಕೈಯಿಂದ ಕೊಸರಿಕೊಂಡು ಹೊರಗಡೆ ಹೋಗಿ ಪುನಃ ನಿನ್ನ ಬಳಿಗೆ ಬಂದವರಾಗಿದ್ದೇವಪ್ಪ. ದೇವಾ, ಈ ಸಾರಿ ನಿನ್ನಲ್ಲಿ ಸ್ಥಿರವಾಗಿ ನಿಂತುಕೊಳ್ಳುವಂಥ ಒಳ್ಳೆಯ ಮನಸ್ಸನ್ನು ಕೊಡು. ಮತಭ್ರಷ್ಟತೆ ಎಲ್ಲ ದೂರ ಮಾಡಯ್ಯ, ಮತಾಂಧತೆ ಎಲ್ಲ ದೂರ ಮಾಡು ಸ್ವಾಮಿ.
ದೇವ ನಂಬಿಗಸ್ತರಾಗಿ ನಿನ್ನ ಒಬ್ಬಾತನಿಗೆ ನಡೆದುಕೊಳ್ಳುವಂಥ ಭಯಭಕ್ತಿಯ ಜೀವಿತ ನನಗೂ ನಮ್ಮೆಲ್ಲರಿಗೂ ನೀವು ತಾನೇ ಕಲಿಸಿಕೊಡಬೇಕೆಂಬುದಾಗಿ ಕೂಡಿ ಬಂದಿರತಕ್ಕಂಥ ಪ್ರತಿಯೊಬ್ಬರನ್ನ ಹೆಸರು ಹಿಡಿದು ಆಶೀರ್ವಿಸಿದ್ದಕ್ಕಾಗಿ ನಿಮಗೆ ಅನಂತ ಕೃತಜ್ಞತಾ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡರ್ಪಿಸಿ ಹೊಂದಿದ್ದೇವೆ ಪರಮ ತಂದೆ. ಆಮೆನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರು ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯತೆ ನಡೆಸುವಿಕೆ, ಅಲಂಕರಿಸಿಕೆ, ಬಲಪಡಿಸುವಿಕೆ ಕೂಡಿ ಬಂದರು ಇವರ ಸಂಘದಲ್ಲಿ ಸಕಲ ಸದ್ಭಕ್ತರ ಸಂಘದಲ್ಲೂ ಪ್ರಪಂಚದಲ್ಲಿರುವ ಎಲ್ಲ ದೇವರ ಮಕ್ಕಳ ಸಂಘಡಲು ಮನುಷ್ಯರ ಸಂಘಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇಲೆ ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ. ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ, ಸಕಲ ರೋಗಗಳಿಗೆ ಅನಂತ ಕಾಲ ನಾಶನ, ಸಕಲ ಅವಮಾನಗಳಿಗೆ ಅನಂತ ಕಾಲ ನಾಶನ, ಸಕಲ ಬಾಧೆಗಳಿಗೆ ಅನಂತ ಕಾಲ ನಾಶನ, ಸಕಲ ಸಾಲಗಳಿಗೆ ಅನಂತ ಕಾಲ ನಾಶನ, ಸಕಲ ಶಾಪಗಳಿಗೆ ಅನಂತ ಕಾಲ ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಆಮೇನ್, ಆಮೇನ್, ಆಮೇನ್.